ಸಂಭ್ರಮದ ಹಬ್ಬವೇ ದುಃಖದ ದುರಂತ. ಹೊನ್ನವಳ್ಳಿ ವಿದ್ಯಾರ್ಥಿ ನೀರಲ್ಲಿ ಮುಳುಗಿ ಸಾವು. ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. 14ರ ಬಾಲಕ ಗಣೇಶ ಹಬ್ಬದಲ್ಲಿ ನೀರಲ್ಲಿ ಮುಳುಗಿ ಸಾವು. ಗಣೇಶ ಹಬ್ಬದ ಸಂಭ್ರಮ ಶೋಕಕ್ಕೆ ತಿರುಗಿದ್ದು ಕುಟುಂಬ ಹಾಗೂ ಗ್ರಾಮಸ್ಥರಲ್ಲಿ ಮರುಕ. ತಿಪಟೂರಿನ ಹೊನ್ನವಳ್ಳಿಯಲ್ಲಿ 14ರ ಬಾಲಕನ ಜೀವ ಬಲಿ. ಗಣೇಶ ಹಬ್ಬದ ಸಂಭ್ರಮ ಹೊನ್ನವಳ್ಳಿ ಗ್ರಾಮದಲ್ಲಿ ದುಃಖಾಂತವಾಗಿ ಅಂತ್ಯ ಕಂಡಿದೆ. 14 ವರ್ಷದ ಬಾಲಕ ಜೀವನ್ ಕೆರೆಯಲ್ಲಿ ಈಜಾಡುವ ವೇಳೆ ನೀರು ಪಾಲಾಗಿ ಸಾವನ್ನಪ್ಪಿದ್ದಾನೆ. ಯಲ್ಲಮ್ಮನ ದೇವಸ್ಥಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಹಬ್ಬದ ವಿಸರ್ಜನೆ ಕಾರ್ಯಕ್ರಮದ ಬಳಿಕ ಹೊನ್ನವಳ್ಳಿ ಗ್ರಾಮದ ಸಮೀಪದ ಏರಿಕೆರೆಯಲ್ಲಿ ಸ್ನೇಹಿತರೊಂದಿಗೆ ಈಜಾಡುತ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಇತ್ತೀಚೆಗೆ ಕೆರೆಯ ಹೂಳು ತೆಗೆದ ಕಾರಣ ಕೆರೆಯ ಆಳವು 20 ಅಡಿಗೆ ಹೆಚ್ಚಾಗಿದ್ದು ಜೀವನ್ ಆಳದಲ್ಲಿ ನೀರಿನಲ್ಲಿ ಮುಳುಗಿದ್ದಾನೆ ಅಂತ ತಿಳಿದು ಬಂದಿದೆ. ವಿಷಯ ತಿಳಿದು ಸ್ಥಳೀಯರು ನೀರಿನಲ್ಲಿ ಮುಳುಗಿದ್ದು ಜೀವನನ್ನ ನೀರಿನಿಂದ ಹೊರತೆಗೆದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆದರೆ ಅತಿ ಹೆಚ್ಚು ನೀರು ಕುಡಿದು ಸಾವನ್ನಪ್ಪಿದ್ದಾನೆ. ತಿಪಟೂರು ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆ ನಡೆಸಿ ದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಜೀವನ್ ಹೊನ್ನವಳ್ಳಿ ಸರ್ಕಾರಿ ಶಾಲೆಯ 9ನೇ ತರಗತಿಯಲ್ಲಿ ಓದ್ತಾ ಇದ್ದ. ತಂದೆ ತಾಯಿಯಿಂದ ದೂರವಾಗಿ ಅತ್ತೆ ಲಕ್ಷ್ಮಮ್ಮ ಅವರ ಮನೆಯಲ್ಲಿ ಬೆಳೆದು ಓದ್ತಾ ಇದ್ದ ಜೀವನ್ ಬಾಲ್ಯದಿಂದಲೇ ಅತ್ತೆಯ ಪ್ರೀತಿಯ ಮಗನಾಗಿದ್ದ. ಲಕ್ಷ್ಮಮ್ಮ ಅವರಿಗೆ ಗಂಡು ಮಕ್ಕಳಿಲ್ಲದೆ ಜೀವನ್ ಅವರನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿದ್ರು. ಮೃತ ಜೀವನ್ ತಂದೆ ಅನಿಲ್ ಹೆಸರು ಬದಲಾಯಿಸಲಾಗಿದೆ. ತಾಯಿ ಸುಮಾ ದಂಪತಿಗೆ 2 ಮಕ್ಕಳು. ಮೊದಲ ಮಗ ಜೀವನ್ ಈ ದುರ್ಘಟನೆಯಲ್ಲಿ ಮೃತಪಟ್ಟೆ. ಇನ್ನೊಬ್ಬ ಮಗ ಪವನ್ 5ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಗಣೇಶ ಹಬ್ಬದ ಸಂಭ್ರಮವೇ ದುಃಖಾಂತವಾಗಿ ಪರಿವರ್ತಿಸಿದ ಈ ಘಟನೆ ಪೋಷಕರು ಹಾಗೂ ಬಂಧುಗಳ ಮನ ಕಲುಕಿದೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಗ್ರಾಮವೆಲ್ಲ ಶೋಕದಲ್ಲಿ ಮುಳುಗಿದೆ. ಮೃತ ಜೀವನವರ ಅಂತ್ಯಕ್ರಿಯೆ ಇಂದು ಸ್ವಂತ ಊರಾದ ಹಾಸನ ಜಿಲ್ಲೆಯ ಹಳ್ಳಿಯಲ್ಲಿ ನೆರವೇರಲಿದೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ.